ಮೊದಲೇ ಬಾರಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಹಾಯ್, ನಾನು ರೂಪಾ. ಹಾಗೂ ನೀವು ನೋಡ್ತಾ ಇದ್ದೀರಾ ನಮ್ಮ ಕನ್ನಡ ಚಾನಲ್ ಆದ ಸ್ಮಯ ಕಲಿಕೆ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಆಲ್ ಅಂತ ಟ್ಯಾಪ್ ಮಾಡೋದನ್ನು ಮರಿಬೇಡಿ. ಇವತ್ತಿನ ವಿಡಿಯೋದಲ್ಲಿ ಒಂದು ಮುಖ್ಯವಾದ ವಿಚಾರದೊಂದಿಗೆ ಈ ವಿಡಿಯೋದಲ್ಲಿ ಮಾತಾಡ್ತಾ ಇದ್ದೀನಿ. ಅದೇನೆಂದರೆ, ಲಕ್ಷ್ಮಿ ಸ್ವರೂಪವಾದ ಅಂದರೆ ಮಹಾಲಕ್ಷ್ಮಿ ನಾನಾ ರೂಪದಲ್ಲಿ ಅವತಾರ ಆಗಿರ್ತಾರೆ. ಅದರಲ್ಲಿ ತುಳಸಿ ಮತ್ತು ವಿಳ್ಳೆದೆಲೆ ಇದೂ ಕೂಡ ಒಂದು. ಈ ವಿಳ್ಳೆದೆಲೆಯು ಶಿವ, ಗಣೇಶ ಮತ್ತು ಲಕ್ಷ್ಮಿಗೆ ಮತ್ತು ಆಂಜನೇಯನಿಗೆ ತುಂಬಾ ಪ್ರಿಯವಾದದ್ದು. ಹಾಗೆ ತುಳಸಿ ಕೂಡ ಅಷ್ಟೇ, ವಿಷ್ಣುವಿಗೆ, ಆಂಜನೇಯನಿಗೆ ತುಂಬಾ ಇಷ್ಟ. ನಾವು ಮಾಮೂಲಿಯಾಗಿ ಮನೆಯ ಬಾಗಿಲಿಗೆ ಮಾವಿನ ಎಲೆಯಿಂದ ತೋರಣ ಕಟ್ತೀವಿ. ಆದರೆ ವಿಳ್ಳೆದೆಲೆಯಿಂದ ತೋರಣ ಕಟ್ಟಿದರೆ ಮನೆಗೆ ಸಂತೋಷ, ಸಮೃದ್ಧಿ ಮತ್ತು ಧನಾತ್ಮಕ ಶಕ್ತಿ ಹೆಚ್ಚಾಗುತ್ತೆ. ಹಾಗೆ ಕೆಟ್ಟ ಕಣ್ದೃಷ್ಟಿ ದೋಷ ಮತ್ತು ನಕಾರಾತ್ಮಕ ಶಕ್ತಿಗಳಿಂದ ಮನೆಯನ್ನು ರಕ್ಷಿಸಿ ಸಹಾಯ ಮಾಡುತ್ತೆ. ಹಬ್ಬಗಳು ಮತ್ತು ಶುಭ ಸಂದರ್ಭಗಳಲ್ಲಿ ವಿಳ್ಳೆದೆಲೆ ತೋರಣ ತುಂಬ ಮಂಗಳಕರವಾದದ್ದು. ಆದರೆ ಎಷ್ಟೋ ಜನ ವಿಳ್ಳೆದೆಲೆಯನ್ನು ಮನೆ ಹತ್ರ ಬೆಳೆಸಬಾರ್ದು ಅಂತ ಹೇಳ್ತಾರೆ. ತುಂಬಾ ಕಷ್ಟ ಬರುತ್ತೆ ಅಂತ ಹೇಳ್ತಾರೆ. ಎಷ್ಟೋ ಜನ ಈ ವಿಳ್ಳೆದೆಲೆನ ಮನೆಯಲ್ಲಿ ಬೆಳೆಸ್ತಾ ಇರ್ತಾರೆ. ಆದರೆ ಕೆಲವರು ಇದನ್ನು ಬೆಳೆಸಬಾರ್ದು ಮನೆಯಲ್ಲಿ ಅಂತಲೂ ಹೇಳ್ತಾರೆ. ಇದನ್ನು ಮನೆಯಲ್ಲಿ ಯಾವ ರೀತಿ ಬೆಳೆಸಬೇಕು, ಇದೇನಾದರೂ ನಾವು ಬೆಳೆಸಿದಾಗ ಮನೆಯಲ್ಲಿ ಅದು ಏನಾದರೂ ಒಣಗೋದ್ರೆ ಅದು ಅರ್ಥ ನಮಗೆ ಏನಿರುತ್ತೆ? ಒಣಗೋದ್ರೆ ಒಳ್ಳೆಯದಾ ಅಥವಾ ಕೆಟ್ಟದ್ದಾ? ಇವತ್ತಿನ ವಿಡಿಯೋದಲ್ಲಿ ಈ ವಿಚಾರದ ಬಗ್ಗೆ ತಿಳ್ಕೊಳ್ಳೋಣ. ವಿಳ್ಳೆದೆಲೆ ಎಲ್ಲಿರುತ್ತೋ ಅಲ್ಲಿ ಲಕ್ಷ್ಮಿ ಮತ್ತು ಆಂಜನೇಯ ಸ್ವಾಮಿ ಇರ್ತಾರೆ ಅನ್ನೋ ನಂಬಿಕೆ ನಮ್ಮಲ್ಲಿದೆ. ಆಂಜನೇಯನಿಗೆ ವಿಳ್ಳೆದೆಲೆ ಅಂದರೆ ತುಂಬಾ ಇಷ್ಟ. ಏಕೆಂದರೆ ರಾವಣ ಸೀತಾಮಾತೆನ ಹೊತ್ಕೊಂಡು ಹೋದಾಗ ಹನುಮಂತ ಅವ್ರನ್ನ ಹುಡ್ಕೊಂಡು ಹೋಗ್ತಾರೆ. ಅವ್ರು ಸಿಕ್ಕಿದಾಗ ಅವ್ರನ್ನ ಮಾತಾಡಿಸಿ ನಾನು ರಾಮದೂತ ಅಂತ ಹೇಳ್ತಾರೆ. ಸೀತೆಗೆ ನಂಬಿಕೆ ಬರೋದಿಲ್ಲ. ಏಕೆಂದರೆ ರಾವಣ ಮಾಯಾವಿ, ಯಾರ್ಯಾರ್ದೋ ರೂಪದಲ್ಲಿ ಬಂದು ಸೀತೆನ ಒಲಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾನೇ ಇರ್ತಾರೆ. ಹಾಗಾಗಿ ಅವರು ನಂಬೋದಿಲ್ಲ. ನೀನು ರಾಕ್ಷಸ, ಮಾಯಾವಿ, ಬೇರೆ ಬೇರೆ ರೂಪದಲ್ಲಿ ಬಂದು ನನ್ನ ಒಲಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಿದ್ಯಾ, ನಾನು ನಿನ್ನ ನಂಬಲ್ಲ ಅಂತ ಹೇಳ್ತಾರೆ. ಆಗ ರಾಮ ಕೊಟ್ಟಿರುವ ಉಂಗುರವನ್ನು ತೋರಿಸಿ, ನೋಡಿ ಇದನ್ನು ನಂಬಿಕೆ ಬರುತ್ತೆ, ನನ್ನ ರಾಮನೇ ಕಳಿಸಿರೋದು ಅಂತ ಹೇಳಿದಾಗ ಅವರು ನಂಬ್ತಾರೆ. ಹಿಂದಿನ ಕಾಲದಲ್ಲಿ ರಾಜಕಾರಣಿಯರೆಲ್ಲ ಅವರಿಗೆ ಯಾರಾದರೂ ಒಂದು ಸಹಾಯ ಮಾಡಿದಾಗ ಅಥವಾ ಒಂದು ಒಳ್ಳೇದು ಮಾಡಿದಾಗ ಒಂದು ಧನ್ಯವಾದದ ರೂಪದಲ್ಲಿ ಏನಾದರೂ ಒಂದು ಅಂದರೆ ಅವರ ಕತ್ತಿನಲ್ಲಿರುವಂಥ ಹಾರನೋ ಉಂಗುರನೋ ಮತ್ತು ಮುತ್ತು ರತ್ನ ಕೊಡ್ತಾಯಿದ್ರು. ಅದಕ್ಕೇ ಸಡನ್ನಾಗಿ ಆ ಕಾರ್ಡ್ನಲ್ಲಿ ಅವರಿಗೆ ಏನೂ ಸಿಗೋದಿಲ್ಲ. ಆವಾಗ ಅವರು ಅಲ್ಲೇ ಇದ್ದ ಒಂದು ವಿಳ್ಳೆದೆಲೆ ಬಳ್ಳಿಯನ್ನು ಕಿತ್ತು ಅವರ ಕುತ್ತಿಗೆಗೆ ಹಾಕ್ತಾರೆ. ನನಗೆ ನೀನು ರಾಮನ ಮುದ್ರೆ ತಂದು ತೋರಿಸಿದೆಯಲ್ಲ, ರಾಮ ಬಂದೇ ಬರ್ತಾರೆ ಅನ್ನೋ ನಂಬಿಕೆ ಬಂದಿದೆ, ನನಗೆ ತುಂಬ ಖುಷಿಯಾಗಿದೆ, ತಗೋ ಇದನ್ನು ನಾನು ಖುಷಿಯಿಂದ ಕೊಡ್ತಾ ಇದ್ದೀನಿ ಅಂತ ಹೇಳಿ ಒಂದು ಎಲೆ ಬಳ್ಳಿನ ಕಿತ್ತು ಅವರ ಕುತ್ತಿಗೆಗೆ ಹಾಕ್ತಾರೆ. ನನಗೆ ನೀನು ರಾಮನ ಮುದ್ರೆಯನ್ನು ತೋರಿಸಿದೆ ಅಲ್ಲ, ರಾಮ ಬಂದೇ ಬರ್ತಾರೆ ಅನ್ನೋ ನಂಬಿಕೆ ಬಂದಿದೆ, ನನಗೆ ತುಂಬಾ ಖುಷಿಯಾಗಿದೆ, ತಗೋ ಇದನ್ನು ನಾನು ಖುಷಿಯಿಂದ ಕೊಡ್ತಾ ಇದ್ದೀನಿ ಅಂತ ಹೇಳ್ತಾರೆ. ಒಂದು ಎಲೆ ಬಳ್ಳಿನ ಕಿತ್ತು ಅವರ ಕುತ್ತಿಗೆಗೆ ಹಾಕ್ತಾರೆ. ಆಂಜನೇಯ ಸ್ವಾಮಿಗೆ ಎಷ್ಟು ಖುಷಿಯಾಗುತ್ತೆ ಅಂತ ಅಂದರೆ ಖುಷಿಯಿಂದ ಕುಣಿದು ಕುಪ್ಪಳಿಸ್ತಾರೆ. ಅವರು ಆವಾಗ ಇನ್ನು ಯಾರೇ ಈ ಒಂದು ವಿಳ್ಳೆದೆಲೆ ಹಾರನ ನನ್ನ ಕುತ್ತಿಗೆಗೆ ಹಾಕ್ತಾರೋ ಅವ್ರು ಏನು ಕೇಳಿದ್ರು ನಾನು ಕೊಡ್ತೀನಿ ಅಂತ ಹೇಳ್ತಾರೆ. ಈ ಒಂದು ಕಥೆಯಿಂದ ಇವಾಗ ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೊತೀನಿ. ವಿಳ್ಳೆದೆಲೆ ಬೆಳೆಸೋದು ಒಳ್ಳೆಯದಾ ಕೆಟ್ಟದ್ದಾ ಅಂತ. ನಾವು ಬೆಳೆಸ್ತೀವಿ ಅಂದರೆ ಅದನ್ನು ನಾವು ಚೆನ್ನಾಗಿ ನೋಡ್ಕೋಬೇಕು. ಚಳಿಗಾಲದಲ್ಲಿ ಎಲೆ ಉದುರೋಗುತ್ತೆ, ಬೇಸಿಗೆಗಾಲದಲ್ಲಿ ಎಲೆ ಚಿಗುರುತ್ತೆ, ಇದೆಲ್ಲ ಸರ್ವೇ ಸಾಮಾನ್ಯ. ಪ್ರತಿಯೊಂದಕ್ಕೂ ತಾಂಬೂಲ ಕೊಡೋದಕ್ಕೆ ಆಗಲಿ, ಮದುವೆ ಸಂದರ್ಭಕ್ಕೆ, ಗೃಹ ಪ್ರವೇಶ, ನಾಮಕರಣ, ಊರಿನ ಜಾತ್ರೆ ಹಬ್ಬಗಳಿಗೆ ಎಲ್ಲದಕ್ಕೂ ಇದು ಬೇಕೇ ಬೇಕು. ವಿಳ್ಳೆದೆಲೆ ಲಕ್ಷ್ಮಿಯ ಸ್ವರೂಪ ಅಂತ ನಾವು ನಂಬಿದ್ದೀವಿ. ನಾವು ತುಳಸಿಗೆ ಎಷ್ಟು ಮಹತ್ವ ಕೊಡ್ತೀವೋ ಅದೇ ಥರನೇ ವಿಳ್ಳೆದೆಲೆಗೂ ಕೂಡ ಅಷ್ಟೇ ಮಹತ್ವವಿದೆ. ಪ್ರತಿಯೊಂದು ನಾವು ಪೂಜೆ ಮಾಡುವಂಥ ಗಿಡಗಳು ಸದಾಕಾಲ ನಮ್ಮ ಶ್ರೇಯಸ್ಸನ್ನು ಕೊಡುತ್ತೆ. ಯಾವುದು ಕೂಡ ಕೆಟ್ಟದಾಗುತ್ತೆ ಅಂತ ಅಂದ್ಕೊಳ್ಳೋಕ್ಕೆ ಹೋಗಬಾರ್ದು. ನಾವು ಯಾವ ಥರ ಯೋಚನೆ ಮಾಡ್ತೀವಿ ಅದೇ ಥರನೇ ಆಗೋದು. ಹಿಂದೆ ನಮ್ಮ ಹಿರಿಯರು ಒಂದು ಗಾದೆ ಮಾತನ್ನು ಹೇಳ್ತಾರೆ, ಮಾವು ಬಿದ್ದರೆ ಮಾವೇ ಸಿಗುತ್ತೆ, ಬೇವು ಬಿದ್ದರೆ ಬೇವೇ ಸಿಗುತ್ತೆ ಅಂತ. ಅದಕ್ಕೇ ಒಳ್ಳೆಯದು ಅಂತ ಮಾಡಿದರೆ ಒಳ್ಳೆಯದೇ ಆಗುತ್ತೆ. ಆದರೆ ಒಂದೊಂದು ಸಲ ನಮಗೆ ಗೊತ್ತಿಲ್ಲದೇ ಈ ಥರ ಅನುಮಾನಗಳು ಬಂದೇ ಬಿಡುತ್ತೆ.
ಈ ವೀಳ್ಯದೆಲೆಯು ಆರೋಗ್ಯಕ್ಕೆ ಎಷ್ಟು ಪ್ರಯೋಜನ ಇದೆ ಗೊತ್ತಾ? ಬ್ಯಾಕ್ಟೀರಿಯಾ ವಿರೋಧಿ ಇದು ಮತ್ತು ಆ್ಯಂಟಿಫಂಗಲ್ ಗುಣಲಕ್ಷಣ ಹೊಂದಿದೆ ಇದು. ನಾವು ಮುಖ್ಯ ದ್ವಾರದಲ್ಲಿ ನಮ್ಮ ಮನೆಯಲ್ಲಿ ವೀಳ್ಯದೆಲೆಯನ್ನು ಇಡೋದ್ರಿಂದ ಮನೆಯನ್ನು ಪ್ರವೇಶಿಸುವ ಗಾಳಿ ಶುದ್ಧವಾಗಿ ಬರುತ್ತೆ ಮತ್ತು ಸೊಳ್ಳೆ ಮತ್ತು ಕೀಟಗಳು ಮನೆಗೆ ಪ್ರವೇಶಿಸೋದನ್ನು ತಡೆಯುತ್ತೆ. ಇದು ಸಹಾಯ ಮಾಡುತ್ತೆ. ಕರಾವಳಿ ಕರ್ನಾಟಕದಲ್ಲಿ ಶುಭ ಕಾರ್ಯಗಳಿಗೆ ಎಲೆ ಅಡಿಕೆ ಬೇಕೇ ಬೇಕು. ವೀಳ್ಯದೆಲೆಯಲ್ಲಿ ಜೀವಸತ್ವವನ್ನು ಹೊಂದಿರುತ್ತೆ. ಇದು ನಿತ್ಯ ಊಟವಾದ ಬಳಿಕ ತಾಂಬೂಲದ ರೂಪದಲ್ಲಿ ಸೇವಿಸಿದ್ರೆ ಆರೋಗ್ಯಕ್ಕೆ ಒಳ್ಳೆಯದು. ಮುಖ್ಯವಾಗಿ ಮಕ್ಕಳ ಆರೋಗ್ಯಕ್ಕೆ ವೀಳ್ಯದೆಲೆ ಬಹಳ ಉಪಯುಕ್ತವಾಗುತ್ತೆ. 2 ವೀಳ್ಯದೆಲೆನ ಅಗಿರಿ ಅವುಗಳ ಕೆಲಸ ಅವು ಮಾಡ್ಕೊಳ್ತಾ ಹೋಗ್ತಾ ಇರುತ್ತೆ. 1 ಚಮಚದಷ್ಟು ವೀಳ್ಯದೆಲೆ ರಸವನ್ನು ಮಕ್ಕಳಿಗೆ ಕೊಡೋದ್ರಿಂದ ಕ್ಯಾಲ್ಶಿಯಂ ಕೊರತೆ ನೀಗುತ್ತೆ. ವೀಳ್ಯದೆಲೆಯನ್ನು ಎಳ್ಳೆಣ್ಣೆಯಲ್ಲಿ ನೆನೆಸಿ ಸ್ವಲ್ಪ ಬಿಸಿ ಮಾಡಿ ಮಕ್ಕಳ ಎದೆ ಮೇಲೆ ಉಜ್ಜಿದ್ರೆ ಆಯಾಸ, ಕೆಮ್ಮಿನಂತಹ ಸಮಸ್ಯೆಗಳು ಕೂಡ ಕಡಿಮೆ ಆಗುತ್ತೆ. ಇನ್ನು ತಲೆಹೊಟ್ಟು ಇದ್ದರೆ ಬೇಕಾಗುವಷ್ಟು ವೀಳ್ಯದೆಲೆನ ನುಣ್ಣಗೆ ಅರೆದ್ಬಿಟ್ಟು ಕೊಬ್ಬರಿ ಎಣ್ಣೆ ಮಿಶ್ರಣ ಮಾಡಿ ಇದಕ್ಕೆ ಅರ್ಧ ನಿಂಬೆ ರಸ ಬೆರೆಸಿ ತಲೆಯ ಪ್ರತಿಯೊಂದು ಭಾಗಕ್ಕೆ ಪೇಸ್ಟ್ ಮಾಡಿ ಹಚ್ಕೊಂಡು ಅರ್ಧ ಗಂಟೆ ಬಳಿಕ ಸ್ನಾನ ಮಾಡಿದರೆ ತಲೆಹೊಟ್ಟು ಮತ್ತು ಕೂದಲು ಉದುರೋದು ಕಡಿಮೆ ಆಗುತ್ತೆ. ಇನ್ನು ವೀಳ್ಯದೆಲೆನ ಅರೆದ್ಬಿಟ್ಟು ಅದರ ರಸವನ್ನು ಗಾಯಗಳಿಗೆ ಹಚ್ಚಿದರೆ ಗಾಯಗಳು ಕೂಡ ಬೇಗ ಗುಣವಾಗುತ್ತೆ. ವೀಳ್ಯದೆಲೆಯಿಂದ 1-2 ಉಪಯೋಗಗಳು ನಮಗೆ ತುಂಬಾ ಬೇಕಾದಷ್ಟು ನಮಗೆ ಅದರಿಂದ ಲಾಭಗಳಿದೆ. ನಾವು ಯಾವುದೇ ಗಿಡಗಳನ್ನು ಬೆಳೆಸಿದಾಗ ಅದು ಒಣಗಿ ಹೋಗ್ತಾ ಇದ್ದರೆ ನಾವು ಹಾಗಾದರೆ ಗಿಡಗಳನ್ನು ಬೆಳೆಸಲೇಬಾರ್ದಾ ಅಂತ. ಇವಾಗ ನಾವು ಆಂಜನೇಯನಿಗೆ ವೀಳ್ಯದೆಲೆ ಹಾರವನ್ನು ಹಾಕ್ತೀವಿ. ಎಷ್ಟೋ ಜನಕ್ಕೆ ಅವರಿರೋ ಜಾಗದಲ್ಲಿ ವೀಳ್ಯದೆಲೆ ಸಿಗೋದೇ ಇಲ್ಲ. ಆವಾಗ ನಾವು ಯಾವ ಎಲೆನ ಹಾಕೋಬೋದು? ದಾಸವಾಳ, ಮನಿ ಪ್ಲ್ಯಾಂಟ್ ಆಗಿರ್ಬೋದು. ಇನ್ನು ಲಾಕ್ಡೌನಲ್ಲಿ ನಮಗೆ ಏನಂದರೆ ಏನೂ ಸಿಗ್ತಾನೆ ಇರಲಿಲ್ಲ. ಆವಾಗ ನಾವು ಏನು ಸಿಗುತ್ತೋ ಅದನ್ನು ನಾವು ಇಟ್ಟು ಪೂಜೆ ಮಾಡ್ತಾ ಇದ್ವಿ ಅಲ್ವಾ? ಇದು ಸತ್ಯ ಅಲ್ವಾ? ಅದೇ ಸಮಯದಲ್ಲೇ ಮನೆಯಲ್ಲಿ ವೀಳ್ಯದೆಲೆನ ಬೆಳೆಸಿ ಅದನ್ನು ನಾವು ಪೂಜೆಗೆಲ್ಲ ಉಪಯೋಗಿಸ್ಕೊಂಡಿದ್ದೀವಿ. ಇಂತಹ ಪರಿಸ್ಥಿತಿಯಲ್ಲಿ ಅಂದರೆ ಅಂಥ ಕ್ರೂರವಾದ ಲಾಕ್ಡೌನ್ ಟೈಮ್ನಲ್ಲಿ ನಮಗೆ ಕೈ ಹಿಡ್ದಿರುವಾಗ ನಾವು ಅದನ್ನು ಏಕೆ ಬೆಳೆಸಬಾರ್ದು? ನಾವು ಹೇಗೆ ತುಳಸಿ ಗಿಡನ ಯಾವ ಥರ ನೋಡ್ಕೊತೀವೋ, ಬಾಡೋದ್ರೆ ಅದು ಒಣಗೋದ್ರೆ ನಾವು ಮತ್ತೆ ಅದನ್ನು ಬೆಳೆಸ್ತಾನೆ ಇರ್ತೀವಿ, ಮತ್ತೆ ಅದನ್ನು ಇಟ್ಟು ಬೆಳೆಸಿ ಪೂಜೆ ಮಾಡ್ತೀವಿ ಅಲ್ವಾ? ಅದೇ ಥರನೇ ವೀಳ್ಯದೆಲೆನೂ ಕೂಡ ಅಷ್ಟೇ. ತುಂಬ ಬಿಸಿಲು ಇದ್ದರೆ ಗಿಡಗಳು ತಡ್ಕೊಳ್ಳೋದಕ್ಕೆ ಆಗೋದಿಲ್ಲ, ನಾವು ಮನುಷ್ಯರೇ ತಡ್ಕೊಳ್ಳೋಕ್ಕೆ ಆಗೋದಿಲ್ಲ. ಅಂದಮೇಲೆ ಇನ್ನು ಗಿಡಗಳು ತಡೆಯುತ್ತಾ ಹೇಳಿ? ಈ ಬಿಸಿಲಿಂದ ಮಕ್ಳಿಗೂ ಕೂಡ ಹುಷಾರು ತಪ್ಪುತ್ತೆ, ಹಾಗೆ ವಯಸ್ಸಾದವರು ಕೂಡ ಹುಷಾರು ತಪ್ತಾರೆ. ಇನ್ನು ಗಿಡಗಳು ಬಾಡೋಗೋದು, ಚಳಿಗಾಲಕ್ಕೆ ಎಲೆಗಳು ಉದುರುತ್ತೆ, ಬಿಸಿಲು ಜಾಸ್ತಿ ಆದಾಗ ಒಣಗೋಗುತ್ತೆ. ಈ ಥರದ್ದೆಲ್ಲ ಆದಾಗ ನಮಗೆ ಸಡನ್ನಾಗಿ ಕಷ್ಟ ಬರುತ್ತೆ. ನಾವು ಗಿಡನ ಬೆಳೆಸಲೇಬಾರ್ದು, ಗಿಡನ ಹಾಕಲೇಬಾರ್ದು ಅಂತ ಅಂದರೆ ಇದು ಎಷ್ಟರ ಮಟ್ಟಿಗೆ ಸರಿ, ನೀವೇ ಹೇಳಿ? ಭೂಮಿನಲ್ಲಿ ಇರೋ ಯಾವುದೇ ಮನುಷ್ಯ, ಪ್ರಾಣಿ, ಪಕ್ಷಿ ಆಗಿರಲಿ ಇಷ್ಟು ಅವಧಿ ಅಂತ ಇರುತ್ತೆ, ಅದು ನಮಗೆಲ್ಲರಿಗೂ ಗೊತ್ತಿರೋದೆ. ಹಾಗೆಯೇ ಸಸ್ಯಗಳಿಗೂ ಕೂಡ ಅಷ್ಟೇ ಇಷ್ಟು ಅಂತ ಆಯಸ್ಸಿರುತ್ತೆ. ಅವರ ಅವಧಿ ಮುಗಿದಾಗ ಅದು ಕೂಡ ಹೋಗಬೇಕಾಗುತ್ತೆ. ಮನುಷ್ಯನಿಗೆ, ಪ್ರಾಣಿಗಳಿಗೆ, ಇರುವೆಗಳಿಗೆ ಇಷ್ಟು ಅಂತ ಆಯಸ್ಸಿರುತ್ತೆ. ಮುಗಿದ ಮೇಲೆ ಎಲ್ಲರೂ ಕೂಡ ಜಾಗ ಖಾಲಿ ಮಾಡಲೇಬೇಕು. ಅದೇ ರೀತಿ ಗಿಡಗಳಿಗೂ ಕೂಡ ಅಷ್ಟೇ ಇಷ್ಟು ತಿಂಗಳು, ಇಷ್ಟು ವರ್ಷ ಅಂತ ಇರುತ್ತೆ. ಅದಕ್ಕೂ ಕೂಡ ವಯಸ್ಸಾಗುತ್ತೆ. ಎಲೆ ಉದುರೋಗೋದು ಅಥವಾ ಒಣಗೋಗೋದು, ಇಲ್ಲ ಹುಳುಗಳೇನಾದರೂ ಬಿದ್ದಾಗ ಅದು ಗಿಡಗಳು ಬಾಡೋಗೋದು, ಒಣಗೋಗೋದು, ಅದೆಲ್ಲ ಸೃಷ್ಟಿಯ ನಿಯಮ. ಅದೆಲ್ಲ ಚೆನ್ನಾಗಿ ಆರೈಕೆ ಮಾಡಬೇಕು ಅಷ್ಟೇ. ಆದರೆ ನಾವು ಪೂಜೆ ಮಾಡುವಂಥ ಗಿಡಗಳು ನಮಗೆ ಮುಂದೆ ಬರುವಂಥ ಸೂಚನೆಗಳನ್ನು ಕೊಡ್ತಾ ಇರುತ್ತೆ. ಸಡನ್ನಾಗಿ ಬಾಡೋಗೋದು, ಏನಾದರೂ ಒಂದು ಆಪತ್ತು ವಿಪತ್ತು ಬರುತ್ತೆ, ಎಚ್ಚರಿಕೆಯಿಂದ ಇರಬೇಕು ಅನ್ನೋ ಮುನ್ಸೂಚನೆ. ಆಗ ನಾವು ತಿಳ್ಕೊಳ್ಬೇಕು. ತುಳಸಿ ಗಿಡನ ಯಾವ ರೀತಿ ನಾವು ಬೆಳೆಸಿ ಆರೈಕೆ ಮಾಡ್ತೀವೋ ಅದೇ ರೀತಿಯೇ ಕೂಡ ವೀಳ್ಯದೆಲೆನೂ ಕೂಡ ಆರೈಕೆ ಮಾಡಿ ಬೆಳೆಸಬೇಕು. ಗಿಡಗಳು, ಮರಗಳು ಪ್ರಕೃತಿಗೆ ಹೊಂದ್ಕೊಂಡು ಯಾವ ಸಮಯದಲ್ಲಿ ಹೇಗಿರಬೇಕೋ ಆ ಸಮಯದಲ್ಲಿ ಹಾಗೇ ಇರುತ್ತೆ. ಮನುಷ್ಯ ಮಾತ್ರನೇ ಪ್ರಕೃತಿಯ ವಿರುದ್ಧವಾಗಿ ನಡ್ಕೊಳ್ಳೋದು. ನಾವು ಎಷ್ಟು ವರ್ಷಗಳಿಂದ ಬೆಳೆಸ್ಕೊಂಡು ಬಂದಿರುವ ಪದ್ಧತಿನೇ ಯಾರೋ ಏನೋ ಹೇಳ್ತಾರೆ ಅಂತ ಅದನ್ನು ಬಿಟ್ಬಿಡ್ತೀವಿ. ಆದರೆ ಗಿಡ ಮರಗಳು ಆ ರೀತಿ ಅಲ್ಲ. ಅವುಗಳ ಕೆಲಸ ಏನಿದೆ ಅದನ್ನು ಅವುಗಳು ಚಾಚು ತಪ್ಪದೆ ಮಾಡ್ತಾ ಇರ್ತಾರೆ. ಪ್ರಕೃತಿ ಜೊತೆಗೇ ಮಾಡ್ತಾ ಹೋಗ್ತವೆ. ಒಂದ್ಸಲ ನೀವು ಊರಿಗೆ ಹೋಗ್ತೀರಾ ಅಂದ್ಕೊಳ್ಳಿ, ಮನೆಯಲ್ಲಿ ಯಾರೂ ಇರೋದೇ ಇಲ್ಲ, ಆಗ ಅದಕ್ಕೆ ನೀರನ್ನು ಹಾಕೋರು ಯಾರೂ ಇರೋದೇ ಇಲ್ಲ. ಆಮೇಲೆ ಮನೆಗೆ ಬಂದ ಮೇಲೆ ಯಾರೋ ಒಬ್ಬರು ಈ ಗಿಡನ ನೋಡಿ ಹಾಕಬಾರ್ದು ಅಂತ ಹೇಳ್ತಾರೆ. ಹೇಳಿದ ಮಾರನೇ ದಿನ ಅದು ಪೂರ್ತಿ ಒಣಗಿ ಹೋಗುತ್ತೆ ಅಂದ್ಕೊಳ್ಳಿ. ಇವಾಗ ಅವರು ಹೇಳಿದ್ದಕ್ಕೆ ಹಾಗೇ ಆಯಿತು ಅಂತ ನೀವು ಅನ್ಕೊತೀರಾ, ಅಥವಾ ನಾವು ನೀರನ್ನು ಹಾಕ್ತಾ ಇರೋ ಕಾರಣಕ್ಕೆ ಒಣಗೋಯ್ತು ಅಂತ ಅನ್ಕೊತೀರಾ? ಆಮೇಲೆ ನೀವು ಏನಾದರೂ ಮತ್ತೆ ನೀರನ್ನು ಹಾಕ್ತಾ ಹೋದಾಗ ಅದು ಮತ್ತೆ ಚಿಗುರುತ್ತೆ. ಇದರ ಅರ್ಥ ನಿಮಗೆ ಗೊತ್ತಾಯಿತು ಅಂತ ಅನ್ಕೊತೀನಿ.
ನಾವು ಮಾಡುವಂಥ ಆರೈಕೆಯಲ್ಲಿ ಏರುಪೇರಾದರೂ ಕೂಡ ಗಿಡಗಳು ಒಣಗೋಗುತ್ತೆ ಮತ್ತು ಎಲೆಗಳು ಕೂಡ ಉದುರೋಗುತ್ತೆ. ಯಾವತ್ತೂ ಕೂಡ ತುಂಬ ಬಿಸಿಲು ಇರೋ ಜಾಗದಲ್ಲಿ ವೀಳ್ಯದೆಲೆ ಚೆನ್ನಾಗಿ ಬರೋದಿಲ್ಲ. ಎಳೆ ಬಿಸಿಲು ಇರಬೇಕು, ಆವಾಗ ಚೆನ್ನಾಗಿ ಬರುತ್ತೆ. ಯಾರು ಮನೆಯಲ್ಲಿ ವೀಳ್ಯದೆಲೆ ಬೆಳೆಸ್ತಿರೋ ಅದು ಹೇಗೆ ಬೆಳೆಯುತ್ತೋ ಅದೇ ಥರನೇ ಮನೆಯ ಹಣಕಾಸಿನ ತೊಂದರೆ ಸುಧಾರಿಸ್ಕೊಂಡು ತುಂಬ ಚೆನ್ನಾಗಿ ಬರುತ್ತೆ. ಆದರೆ ಯಾರೋ ಏನೋ ಹೇಳಿದ್ದು ಕೂಡ ಯಾವುದನ್ನು ನೀವು ನಂಬದೆ ನೀವು ಏನು ಮಾಡ್ತಿದ್ದೀರೋ ಅದನ್ನು ಮಾಡ್ತಾ ಹೋಗಿ. ನೀವು ತುಳಸಿ ಗಿಡಕ್ಕೆ ಎಷ್ಟು ಪ್ರಾಮುಖ್ಯತೆ ಕೊಡ್ತೀರೋ ಅದೇ ರೀತಿಯೇ ವೀಳ್ಯದೆಲೆಗೂ ಕೂಡ ಅಷ್ಟೇ ಕೊಡಬೇಕು. ಆದರೆ ಸ್ವಲ್ಪ ಮಡಿ ಮೈಲಿಗೆ ಅಂತ ಇರುತ್ತೆ, ಅದನ್ನು ನೋಡ್ಕೋಬೇಕಾಗುತ್ತೆ ಅಷ್ಟೇ. ಹೇಗೆ ನಾವು ತುಳಸಿ ಗಿಡನ ನಾವು ಮಂತ್ಲಿ ಪ್ರಾಬ್ಲಮ್ ಇದ್ದಾಗ ಇಲ್ಲ ಸೂತ್ಕ ಇದ್ದಾಗ ಮುಟ್ಟೋದಿಲ್ವೋ, ಪೂಜೆನ ಮಾಡೋದಿಲ್ವೋ, ಹಾಗೆಯೇ ವೀಳ್ಯದೆಲೆಗೂ ಕೂಡ ಅಷ್ಟೇ ಅಂಟು ಮುಂಟು ಆಗಬಾರ್ದು. ಯಾರೇನೇ ಹೇಳಿದ್ರು ಕೂಡ ಅದನ್ನು ನಂಬೋದಕ್ಕೆ ಹೋಗಬೇಡಿ. ವೀಳ್ಯದೆಲೆ ಮನೆಯಲ್ಲಿ ಇದೆ ಅಂದರೆ ಸಾಕ್ಷಾತ್ ಹನುಮಂತ ಮತ್ತು ಲಕ್ಷ್ಮೀ ದೇವಿ ನೆನೆಸಿದ್ದಾರೆ ಅಂತಲೇ ಅರ್ಥ. ಅದನ್ನು ಚೆನ್ನಾಗಿ ನೋಡ್ಕೋಬೇಕು. ಈ ಗಿಡನ ಯಾವುದೇ ಅನುಮಾನ ಇಲ್ಲದೆ ಮನೆಯಲ್ಲಿ ಬೆಳೆಸ್ಬೋದು. ಇನ್ನು ಯಾರೆಲ್ಲ ಈ ಗಿಡನ ತಂದು ಬೆಳೆಸಬೇಕು ಅಂದ್ಕೊಂಡಿದ್ದೀರೋ ಅದನ್ನು ತಂದು ಬೆಳೆಸಿ. ಇನ್ನು ಈ ವೀಳ್ಯದೆಲೆ ಏನಾದರೂ ಕನಸಲ್ಲಿ ಬಂದರೆ ತುಂಬ ಒಳ್ಳೆಯದು. ಗಿಡ, ಬಳ್ಳಿ, ವೀಳ್ಯದೆಲೆ ಈ ಥರ ಕನಸಲ್ಲಿ ನೋಡಿದರೆ ಕೂಡ ಒಳ್ಳೆಯದು. ಲಕ್ಷ್ಮಿ ನಿಮಗೆ ಸಿಗುತ್ತೆ ಅಂತ ಅರ್ಥ. ಸದ್ಯದಲ್ಲೇ ನಿಮಗೆ ಒಂದಷ್ಟು ದುಡ್ಡು ಸಿಗುತ್ತೆ ಅಂತ ಅರ್ಥ. ನೀವು ಯಾರಾದರೂ ಪ್ರೆಗ್ನೆಂಟ್ ಇದ್ದರೆ ಅವರ ಕನಸಿನಲ್ಲಿ ಏನಾದರೂ ವೀಳ್ಯದೆಲೆ ಬಂದರೆ ಹೆಣ್ಮಗು ಆಗುತ್ತೆ ಅಂತ ಸೂಚನೆ. ಇದು ಬರೀ ದುಡ್ಡಿಗೆ ಅಂತಲೇ ಅಲ್ಲ, ಆರೋಗ್ಯದ ದೃಷ್ಟಿಗೂ ಕೂಡ ಒಳ್ಳೆಯದು. ಮಕ್ಕಳಿಗೆ ಕಫ ಆಗಿದ್ದರೆ, ಕೆಮ್ಮಾಗಿದ್ದರೆ ಇದಕ್ಕೆಲ್ಲ ವೀಳ್ಯದೆಲೆ ರಸನ ತೆಗೆದು ಕುಡಿಸ್ತಾರೆ. ಎಷ್ಟೋ ಔಷಧಿ ಗುಣ ಇದೆ, ಹಾಗೆ ದೈವ ಶಕ್ತಿನೂ ಕೂಡ ಇದೆ. ಇನ್ನು ಎಷ್ಟೋ ಕಡೆ ನಾವು ಹುಡುಕಿದ್ರೂ ಸಹ ಕಳಶಕ್ಕೆ ಎಲೆ ಸಿಗೋದೇ ಇಲ್ಲ ಅಂತ ಹೇಳ್ತಾರೆ. ಇದು ಎಷ್ಟು ಶ್ರೇಷ್ಠ ಅಂತ ನಾನು ಹಿಂದೆ ಕೂಡ ವಿಡಿಯೋ ಮಾಡಿದ್ದೀನಿ. ಇದರ ಮಹತ್ವ ಏನು ಮತ್ತು ಯಾರಿಗೆ ಎಷ್ಟು ಎಲೆಗಳನ್ನು ಕೊಡಬೇಕು ಅಂತ. ಪ್ರತಿಯೊಂದು ಶುಭ ಕಾರ್ಯಕ್ಕೂ ಇದು ಇರಲೇಬೇಕು. ಅದು ನಮ್ಮೆಲ್ಲರಿಗೂ ಗೊತ್ತೇ ಇದೆ. ಅದು ಶುಭ ಕಾರ್ಯಕ್ಕೆ ಆಗಲಿ, ಇನ್ನು ಬೇರೆ ಕಾರ್ಯಕ್ಕೆ ಆಗಲಿ, ಒಳ್ಳೆಯದಕ್ಕೆ ಕೆಟ್ಟದಕ್ಕೆ ಎಲ್ಲದಕ್ಕೂ ಈ ವೀಳ್ಯದೆಲೆನ ಯೂಸ್ ಮಾಡ್ತೀವಿ. ಒಳ್ಳೆಯ ಕೆಲಸಕ್ಕೆ ಎಷ್ಟು ಯೂಸ್ ಮಾಡ್ತೀವೋ ಇದನ್ನು, ಹಾಗೆ ಕೆಟ್ಟ ಕೆಲಸಕ್ಕೂ ಕೂಡ ಎಷ್ಟೋ ಜನ ಯೂಸ್ ಮಾಡ್ತಾರೆ. ಪೂಜೆಗೆ, ಸಮಾರಂಭಕ್ಕೆ, ಮದುವೆಗೆ, ಫಂಕ್ಷನ್ಸ್ಗೆ, ನಾಮಕರಣ, ಗೃಹ ಪ್ರವೇಶ ಈ ಥರ ಎಲ್ಲದಕ್ಕೂ ನಾವು ಒಳ್ಳೆಯದಾಗಿ ಉಪಯೋಗಿಸ್ತೀವಿ. ಹಾಗೆ ಕೆಲವರು ವಾಮಾಚಾರಕ್ಕೆ ಆ ಥರ ಕೆಲಸಗಳಿಗೂ ಕೂಡ ಇದನ್ನು ಉಪಯೋಗಿಸ್ತಾರೆ. ಈ ಗಿಡವನ್ನು ಯಾವುದೇ ಅನುಮಾನ ಇಲ್ದಂಗೆ ಮನೆಯಲ್ಲೇ ಬೆಳೆಸ್ಬೋದು. ವೀಳ್ಯದೆಲೆಯಿಂದ ಆಗುವ ಉಪಯೋಗಗಳು ಮತ್ತು ಅದನ್ನು ಬೆಳೆಸ್ಬೋದಾ ಬೆಳೆಸಬಾರ್ದಾ, ಮನೆಯಲ್ಲಿ ಬೆಳೆಸಿದ್ರೆ ಒಳ್ಳೆಯದಾ ಇಲ್ಲ ಕೆಟ್ಟದ್ದಾ, ಇದಿಷ್ಟು ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ನಿಮಗೆಲ್ಲರಿಗೂ ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಏಕೆಂದರೆ ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವಿಡಿಯೋದೊಂದಿಗೆ ಅಂತ ಹೇಳುತ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸರ್ವೇ ಜನ ಸುಖಿನೋ ಭವಂತು.